ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಆಟೋದಲ್ಲಿ ಪ್ರೇಮಿಗಳಿಬ್ಬರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಹೊರವಲಯದಲ್ಲಿ ಜರುಗಿದೆ. ತಾನು ಓಡಿಸ್ತಾ ಇದ್ದ ಆಟೋದಲ್ಲಿ ಪ್ರಿಯತಮೆ ಜೊತೆ ಸೇರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮುನವಳ್ಳಿ ಪಟ್ಟಣದ ರಾಘವೇಂದ್ರ ಜಾಧವ್, ರಂಜಿತಾ ಚೌಬರಿ ಆತ್ಮಹತ್ಯೆ ಮಾಡಿಕೊಂಡವರು. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ. ಹಲವು ವರ್ಷಗಳಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು ರಾಘವೇಂದ್ರ, ರಂಜಿತಾ. 15 ದಿನದ ಹಿಂದೆ ರಂಜಿತಾ ನಿಶ್ಚಿತಾರ್ಥವಾಗಿತ್ತು. ಮನೆಯಲ್ಲಿ ಮದುವೆ ಒಪ್ಪದೆ ಬೇರೊಬ್ಬ ಯುವಕನೊಟ್ಟಿಗೆ ಮದುವೆ ನಿಶ್ಚಯ ಹಿನ್ನೆಲೆ ಆತ್ಮಹತ್ಯೆ. ಇಂದು ಬೆಳಿಗ್ಗೆ ಇಬ್ಬರು ಒಂದೇ ಆಟೋದಲ್ಲಿ ಬಂದಿದ್ದು ನಿರ್ಜನ ಪ್ರದೇಶದಲ್ಲಿ ಬಂದು ಆಟೋದಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಎಷ್ಟು ವರ್ಷದಿಂದ ಲವ್ ಮಾಡತ್ತಿದ್ದೆ? ಮಾಹಿತಿ ಇಲ್ಲ ಸರ್ ನಮಗೆ. ಹ್ಞೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಇವತ್ತು ಬೆಳಗ್ಗೆ ನಮ್ಗೆ ಫೋನ್ ಹಚ್ಚಂದ್ಲೇ ಗೊತ್ತಾಯ್ತು ಸರ್ ಹಿಂಗೆ ಆಗೈತೆ ಅಂತಿದ್ರ ಬಗ್ಗೆ. ಮುಂಚೆ ಯಾವುದೇ ಘಟನೆ ಇಲ್ಲ ಸರ್. ಅದು ಪ್ರೀತಿ ಪ್ರೇಮದ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ ಸರ್. ತಿಳಿದು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಸರ್ ಇವರು ಮನೆ ಬಿಟ್ಟು ಯಾವಾಗ ಬಂದಿದ್ರು ಸರ್ ಇಬ್ಬರು? ನಮ್ಮ ಹುಡುಗ ಮಾತ್ರ ನಿನ್ನ ಮಧ್ಯಾಹ್ನ ಮಟ್ಟ ಊಟ ಮಾಡ್ಯಾನ್ರಿ. ಆ ಬಳಿಕ ರಿಕ್ಷಾ ಹೊಡಿತಿದ್ದಮ್ಮ. ಹ್ಞೂ ಬಾಡಿಗೆ ಬಂದದ್ದು ಬೇ ಅಂತ ಹೇಳಿ ಕ್ಯಾಸ್ ನಮ್ಮ ತಾಯಿಯವ್ರಿಗೆ ಹೇಳಿ ಕ್ಯಾಸ್ ಹೋಗ್ಯಾನ ಸರ್. ಆ ಬಳಿಕ ಮನೆಗೆ ಬರಲಿಲ್ಲ. ನೈಟ್ ಎಲ್ಲ ಹುಡುಕಾಡಿದ್ದು ಸರ್. ಮನೋಳಿ ಸುತ್ತಮುತ್ತಲ ಸಿಗಲೇ ಇಲ್ಲ. ಬೆಳಗ್ಗೆ ಈ ಥರ ಫೋನ್ ಬರಂತ ಇಲ್ಲಿ ಬಂದು ಸರ್. ನಿಮಗೇನಾದ್ರು ಸಂಶಯ ಐತೇನು ಸರ್ ಇದ್ರ ಬಗ್ಗೆ? ತನಿಖೆ ಮಾಡ್ಬೇಕು ಸರ್. ನಮಗೆ ರಿಕ್ಷಾದಾಗ ಹಿಂಗೆ ಐತಲ್ಲ ಸರ್, ತನಿಖೆ ಆಗಲಿ ಸರ್. ತನಿಖೆ ಮಾಡ್ಬೇಕು. ಓಕೆ. ನಿಮ್ಮ ಹೆಸರು ಸರ್? ಸೋಮನಾಥ್ ಜಾಧವ್ ಅಂತ. ಸೋಮನಾಥ್ ಜಾಧವ್. ಮತ್ತು ಹುಡುಗಿದು ಏನು ಅದರ ಕಾಸ್ಟೋ ಏನು? ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್. ಹುಡುಗಿ ಬಗ್ಗೆ ನನಗೆ. ಮತ್ತು ಹುಡುಗಿದು ಮುನವಳ್ಳಿನ ಅಂತಾರೆ ಆದ್ರೂ ನನಗೆ ಮಾಹಿತಿ ಇಲ್ಲ ಸರ್. ಹುಡುಗಿ ಬಗ್ಗೆ ಪೂರ್ತಿ. ಸ್ಥಳಕ್ಕೆ ಗೋಕಾಕ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, ಕರ್ನಾಟಕ ರಾಜ್ಯ ಮುಖ್ಯಸ್ಥರು, ಟಿವಿ 20 ಕನ್ನಡ, ಸವದತ್ತಿ.